ಇವತ್ತಿದ್ದ ಎಕ್ಸಾಮ್ಗೆ ನೆನ್ನೆ ತಿರ್ಗಿಸಿ ಮರ್ಗಿಸಿ ಕೂತ್ಕೊಂಡು ಮಲ್ಕೊಂಡು ಹಾಗೆ ಊಟ ತಿನ್ಕೊಂಡು ಓದಿದ್ದಾಯ್ತು. ಅದಲ್ಲದೆ ಬೆಳಗ್ಗೆ ಓದೋಣ ಅಂತ ಕೂತ್ಕೊಂಡ್ರೆ ನಮ್ಮನೆ ಬೆಕ್ಕು ಕರೆಕ್ಟಾಗಿ ಮೇಲೆ ಬಂದು ಕೂತ್ಕೊಂಡ್ಬಿಡ್ತು. ಎಲ್ಲ ನಿದ್ದೆ ಹೋಗ್ಸಕ್ ಕಾಫಿ ಕುಡಿದ್ರೆ ನನಗೆ ಈ ಬೆಕ್ಕೆ ಕಾಫಿ ತರ ಮೇಲ್ ಕುತ್ಕೊಂಡಿದ್ ಕೆಳಗೆ ಇಳಿಲೇ ಇಲ್ಲ. ನಾನು ಅಲ್ಪ ಸ್ವಲ್ಪ ಓದ್ಕೊಂಡು ರೆಡಿಯಾಗಿ ಹೊರಟೆ. ನನಗೆ ಬೆಳಗ್ಗೆನೆ ಎಕ್ಸಾಮ್ ಇದ್ದಿದ್ರಿಂದ 6 ಕಾಲಾಗೆ ನಮ್ಮ ಅಪ್ಪನ ಕೈಲಿ ಡ್ರಾಪ್ ಹಾಕ್ಸ್ಕೊಂಡೆ. ಯಾಕಂದ್ರೆ ರಾಮನಗರದಿಂದ ನಾನು ದೊಡ್ಡಿಗೆ ಹೋಗೋತ್ತಿಗೆ 1 ಅವರ್ ಬೇಕು. ಇನ್ನು ಸೂರ್ಯನೇ ಕರೆಕ್ಟಾಗಿ ಹುಟ್ಟಿರ್ಲಿಲ್ಲ. ಆ ಟೈಮಲ್ಲಿ ಡ್ರಾಪ್ ಹಾಕ್ಸ್ಕೊಂಡು ಪ್ರೈವೇಟ್ ಬಸ್ ಬಂತು, ಅದಕ್ಕೆ ಕತ್ಕೊಂಡು ಕುತ್ಕೊಂಡೆ. ಬಸ್ ಬೇರೆ ಟುಣ್ಕ ಅಂತ ಇತ್ತು. ಕರೆಕ್ಟಾಗಿ KM ದೊಡ್ಡಿಗೆ ಬಂದು ಕಾಲೇಜ್ ಒಳಗೆ ಬಂದ್ರೆ ಶ್ರೇಯಸ್ ಸಿಕ್ತಾ. ಮಧ್ಯಾಹ್ನ ಅನಾಲಿಸಿಸ್ ಎಕ್ಸಾಮ್ಗೆ ಹೋದು ಅಂದ್ರೆ ತಿರ್ಕೊಂಡು ನಿಂತಿದ್ಯಾ? ಎಕ್ಸಾಮ್ ಅಲ್ಲಿ ಏನ್ ಬರ್ದ ಗೊತ್ತಿಲ್ಲ, ನಾನ್ ಬರ್ದಿದ್ದೆ ಆನ್ಸರ್ ಅಂತ ಆಚೆ ಬಂದೆ. ಹಾಗೆ ನಮ್ ದಿವ್ಯಾ ಸ್ಪಂದನ ಫ್ರಮ್ ಮೀಶೋ ನೋಡ್ಕೊಬಿಡಿ. ಆಲ್ಗೂ ಟಾಟಾ ಬಾಯ್ ಬಾಯ್ ಮಾಡಿ ಬಸ್ ಹತ್ತಿದ್ರೆ ಇಲ್ಲಿ ವಡೆ ಬಂತು. ಆದ್ರೂ ಅಣ್ಣ ಕೂಗ್ತಾ ಇದ್ದಿದ್ ಮಾತ್ರ ಸಖತ್ತಾಗಿತ್ತು. ಹಾಗೆ ಮುಂದೆ ಜಗಳ ಆಡ್ತಾ ಇದ್ರು, ನಾನು ಹಿಂದೆ ಕೂತಿದ್ದೆ. ಸದ್ಯಕ್ಕೆ ಇವತ್ತಿಗೆ ಇಷ್ಟೇ.